ಮಸ್ತ್ ಅದ್ರ ಮಸ್ತ್ ಫ್ರೆಶ್ ತೊಗೊಂಬಂದೆ ರೈಡ್ ಗಿಡ್ ಮಾಡಿದ್ವಿ ಮಸ್ತ್ ಇತ್ತು ಅಲ್ಲಿ ಪ್ರೀವಿಯಸ್ ವಿಡಿಯೋ ಹೋಗಿ ನೋಡ್ಕೊಂಬರ್ರಿ. ಈಗ ನಾವು ಕ್ಯಾಂಪ್ ಮಾಡತ್ತೇವೆ ಆ್ಯಕ್ಚುಲಿ ಇಲ್ಲಿ ಯಾಕಂತಂದ್ರೆ ಇಲ್ಲೆಲ್ಲ ಫುಲ್ ತೋರಿಸ್ತೇನಂತ ಪ್ರಾಪರ್ಲಿ. ಬಟ್ ಹಿಂದೆ ನೋಡ್ರಿ ಸ್ಟ್ರೀಮ್ ಹೆಂಗೆ ನದಿ ಹೆಂಗೆ ಹರಿಯಾತೈತೆ ಹಂಗೆ ಬರೋಬ್ಬರ ಪ್ಲೇಸ್ ಮಾತ್ರ ಏಕ್ ನಂಬರ್ ಫುಲ್ ನೆಟ್ವರ್ಕ್ ಇಲ್ಲ ಇಲ್ಲಿ ಬದೀವಿ ಹೇಳ್ಬೇಕಂದ್ರೆ ಆ ಲೆವೆಲಿಗೆ ಐತಿ ಸೆಕ್ಸಿ ಐತಿ. ರಾತ್ರಿ ಪಾಸಿಬಲ್ ಆದ್ರೆ ಕ್ಯಾಂಪ್ ಫೈರ್ ಅಂದ್ರೆ ಮಾಡ್ತೀವಿ 100%. ಅಲ್ಲ ಐತೆ ನೋಡಲ್ಲ ಆಲ್ರೆಡಿ ಹೊಸಳು ಅಂದ ಬೇಕಾಗೈತಿ ಈಗ. ಸೊ ಸುಮಕ್ಕ ಅಲ್ಲಿ ಎಲ್ಲ ಸೆಟಪ್ ಮಾಡತ್ತಾಳ ಈಗ ಕ್ಯಾಂಪಿಂಗ್ ಮಾಡ್ಕೊಳಕ್ಕೆ. ಸ್ವಲ್ಪ ಅಲ್ಲಿ ವಿಮಲ್ ಚೀಟ್ ಅದಾವೆ ಅವು ಯಾವ ಇಲ್ಲ ಸುಮ್ಮನೆ ಗಿಡಿಗೆಲ್ಲ ಸೈಡಿಗೆ ಸೇರಿಸಾಳ್ತಾಳ. ಮಾಡೋಣ ಅಂತ ನೀನು ಮುಖ ತಗೊಂಬ ಕ್ಯಾಂಪಿಂಗ್ ಚಲೋ ಮಾಡೋಣ ಅಂತ. ಎಸ್ ಓಕೆ ಎಸ್ ಹೆಂಗೈತೆ ಸುಮಕ್ಕ ಸ್ಪಾಟ್. ಈಗ ನಾ ಕೆಳಗೆ ಕುಂದ್ರಕ್ಕೆ ಬರಂಗಿಲ್ಲ ಬೈದಾವೆ. ಸೊ ಈಗ ನಮ್ದು ಕ್ಯಾಂಪಿಂಗ್ ಸ್ಪಾಟ್ ಐತಿದೆ. ವೈಡ್ ಆ್ಯಂಗಲ್ ಇಟ್ಟೇವಿ ಹೆಂಗೆ ಮಾಡತ್ತೇವೆ ಫಸ್ಟ್ ಟೈಮ್ ಐತಿ. ಸೊ ಜಡ್ಜ್ ಮಾಡಕ್ಕೆ ಹೋಗ್ಬೇಡ್ರಿ, ಮಜಾ ಮಾಡ್ರಿ ಅಷ್ಟೇ. ನಾವು ಮಜಾ ಮಾಡ್ತೇವೆ ಈಗ ಬಿಕಾಸ್ ಮುಖ ತೊಗೊಂಬಂದ್ರು ಬೇರೆ ಆಗ್ತೈತಿ ಇನ್ನೊಂದ್ಸತ ನನಗೆ. ಸೊ ಕ್ಯಾಂಪಿಂಗ್ ತೊಗೊಂಬರೋಣ. ಫಸ್ಟ್ ಲೇಯರ್ ಇದೆ ನಮ್ದು ಟೆಂಟ್. ಅಲ್ಲಿ ಬೇರೆ ಕಡೆ ಹಾಕಿದ್ವಿ ಮತ್ತು ಫಸ್ಟ್ ತೊಗೊಂಬಂದು ಇಲ್ಲಿ ಹಾಕತ್ತೇವೆ ಯಾಕಂದ್ರೆ ಇಲ್ಲಿ ಚಲೋ ಸ್ಪಾಟ್ ಐತೆ. ನಿಮ್ಗೆ ಈ ಟ್ರಿಪ್ ಒಳಗೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ಏನಂತಂದ್ರೆ Paytm UPI ಲೈಟ್. ಇದ್ರೊಳಗೆ ನಿಮ್ಗೆ ಲೈಟ್ನಿಂಗ್ ಫಾಸ್ಟ್ ಪೇಮೆಂಟ್ ಆಕೈತಿ Paytm UPI ಲೈಟ್ ದಾಗ. ನೀವೇನ್ ಮಾಡ್ಬೇಕಂದ್ರೆ ಮೊದಲೇ ರೊಕ್ಕ ಆಡ್ ಮಾಡಿ ಇಟ್ಕೋಬೇಕು Paytm UPI ಲೈಟ್ ವಾಲೆಟ್ ದಾಗ. ಸೊ ಇನ್ ಕೇಸ್ ಆಫ್ ಏನಾದ್ರು ಬ್ಯಾಂಕ್ ಸರ್ವರ್ ಡೌನ್ ಇದ್ರು ತಲೆ ಕೆಟ್ಕೊಳ್ಳೋದಿಲ್ಲ. ಇದರಿಂದ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನೀವು ಎಲ್ಲೇ ಇರಲಿ ನಿಮ್ ಬ್ಯಾಂಕ್ ಸರ್ವರ್ ಡೌನ್ ಇದ್ರು ಚಿಂತಿಲ್ಲ, ನಿಮ್ದು ಪೇಮೆಂಟ್ಸ್ ಐತಲ್ಲ ಯಾವಾಗ್ಲೂ ಸಕ್ಸಸ್ಫುಲ್ ಆಗ್ತಾವ. ಸೊ ನಮ್ಗೆ ಟೆಂಟ್ ಜೊತೆ ಇಲ್ಲಿ ಸ್ಪೂಲ್ಸ್ ಅದಾವ ಈ ರೀತಿ ನೋಡ್ರಿ. ಸೊ ಇವನ್ನ ಸುತ್ತಿಗೆಲ್ಲ ಹೊಡೆದು ಹಾಕ್ಬೇಕು. ಬಟ್ ನಮ್ಮ ಕೂಡ ಸುತ್ತಿಗಿಲ್ಲ ಹಾಕ್ತೇವೆ ಅಷ್ಟೇ. ಈಗ ಸೊ ಇವು ಸ್ಟಿಕ್ಸ್ ಅದಾವ. ಇವು ಎರಡು ಇರ್ತಾವೆ. ಇಲ್ಲದಾವಪ್ಪ ಇವು ಎರಡು ಇರ್ತಾವೆ ಆ್ಯಕ್ಚುಲಿ. ಇದೊಂದು. ಸೊ ಈಗ ಇವನ್ನ ಹಿಂಗೆ ಸೀದಾ ಮಾಡ್ಕೋಬೇಕು. ಅಂದ್ರೆ ಒಂದಾಗಿನ ಜಾಯಿನ್ ಮಾಡ್ಬೇಕು. ಈಗ ಹಿಂಗೆ ಎಕ್ಸ್ ಶೇಪ್ ಒಳಗೆ ಹೋಗಿರಿ. ನಾ ಹೆಂಗೆ ಹೋಗಿದ್ದೀನಿ 50% ಆಫ್ ಟೆಂಟ್ ಈಸ್ ರೆಡಿ. ಓಕೆ ಸೊ ಇದಾತ. ನಿಮ್ಗೇನಾದರೂ ಬಿಸಿಲು ಜಾಸ್ತಿ ಇತ್ತು ಶೆಕಿ ಜಾಸ್ತಿ ಇತ್ತು ಅಂದರೆ ಸೊ ಹಿಂಗೆ ಬಿಟ್ಬಿಡ್ರಿ. ಇಲ್ಪ ಕೋಲ್ಡ್ ಜಾಸ್ತಿ ಐತಿ ಮಳೆ ಬರತೈತಿ ಅಂತಂದ್ರೆ ಈಗ ಇನ್ನೊಂದು ಐತಿ ಲೇಯರ್ ತೊಗೊಂಬರ್ತೈತಿ. ಇದು ನೋಡ್ರಿ ಇದು ಲೇಯರ್. ಇದು ವಾಟರ್ ಪ್ರೂಫ್ ಲೇಯರ್ ಐತಿ ಇದು. ಓಕೆ ಫೈನಲಿ ಡನ್. ಬರ್ರಿ ಡನ್. ಓಕೆ ಇದು ಬೇಸಿಕ್ ಇದೆ ಆ್ಯಕ್ಚುಲಿ. ಟೆಂಟ್ ಎಲ್ಲ ಸೆಟಪ್ ಮಾಡಿದ ತಕ್ಷಣ ಇದು ನಾನು ಮನೆಯಿಂದ ತೊಗೊಂಬಂದಿದ್ದೆ. ಇದು ಇವ್ರು ಇಲ್ಲೇ ಕೊಟ್ಟಿದ್ದು ಆ್ಯಕ್ಚುಲಿ. ಕೊರ್ಲಾನಿಂದ ಮ್ಯಾಟ್ರಸ್ ಇದು ಆ್ಯಕ್ಚುಲಿ. ಇದು ಅಮಿತಾನವ್ರ ಮನೆಯಾಗಿತ್ತು, ನಾ ಏನೂ ತೊಗೊಂಬಂದಿಲ್ಲ. ಇದು ಬ್ಲ್ಯಾಂಕೆಟ್ ಒಂದು ಐತೆ. ಆಲ್ ಡನ್. ಈಗ ನಾವು ಪಿಲ್ಲೋಸ್ ಅದಾವೆ ಇಲ್ಲಿ ಇವ್ರ ಕಡೆ, ಬೇಕಾದ್ರೆ ಹಾಕೋಬೋದು ಬೇಡ ಅಂದ್ರೆ ಬಿಡ್ಬೋದು. ಈಗ ನಾವು ಕ್ಯಾಂಪಿಗೆ ಏನೇನು ಮಾಡ್ತೀವಿ ಇವತ್ತು ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತಾನಂತ. ಸೊ ಸ್ಟೇಟ್ ಆಗಿರಿ ಈ ವಿಡಿಯೋ. ಇದಿಷ್ಟು ಮಾಡೋದ್ರಾಗ ಭಾಳ ತಲೆ ಆಪಾತ. ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದ್ರೆ ನೀವು ಎಲ್ಲೇ ಇರಲಿ ನಿಮ್ಮ ಬ್ಯಾಂಕ್ ಸರ್ವರ್ ಡೌನ್ ಇದ್ರೂ ಚಿಂತಿಲ್ಲ, ನಿಮ್ಮ ಪೇಮೆಂಟ್ಸ್ ಐತಲ್ಲ ಯಾವಾಗಲೂ ಸಕ್ಸಸ್ಫುಲ್ ಆಗ್ತಾವೆ. ಯಾಕಂತಂದ್ರೆ ಇದೇನೈತಲ್ಲ ಲೇಯರ್ ಹೊರಗಿಂದ ಭಾಳ ಶೆಕಿ ಕೊಡತೈತಿ. ನೀರು ಇಳತೈತೆ ಆಲ್ರೆಡಿ. ಮುಂದಂತೂ ಸೆಕ್ಸಿ ವೇವ್ ಐತಿ. ನೆಕ್ಸ್ಟ್ ಡೇ ನಾಳೆ ಐತಿ. ಇವತ್ತು ರಾತ್ರಿ ಮಜಾ ಐತಿ. ಸೊ ಟೆಂಟ್ ಗಿಂಟೆಲ್ಲ ಹಾಕಿ ನಾನು ಎಲ್ಲ ಏನೇನು ಸಾಮಾನು ತೊಗೊಂಬಂದಿದ್ದೆ ಹಾಕೀನಿ. ಬೈಕ್ ಅಲ್ಲಿ ದೂರ ನಿಂದ್ರಿಸೇವೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಈ ಪರ್ಟಿಕ್ಯುಲರ್ ಸ್ಪಾಟಿಗೆ ಬರ್ಬೇಕಂತಂದ್ರೆ ಆಗಲಿಲ್ಲ. ಏನು ಚೇರ್ ನನ್ನ ಚೇರ್ ಅಲ್ಲೇ ಐತಿ. ಟೆಂಟ್ ಇಟ್ಟು ಚೇರ್ ತೊಗೊಂಬರ್ಬೇಕಷ್ಟೆ. ಬೈಕ್ ಕಡೆ ಹಿಡ್ಕೊಳಕ್ಕೆ ಜಾಗ ಇರಲಿಲ್ಲ. ಬಿಡ್ರಿ ಇಲ್ಲಿ ತನಕ ಬರಾಕ 7-11 ಮಾಡಿದ್ವಿ. ಹೆಂಗೋ ಮಾಡಿ ಸೊಳ್ಳಿ ಬರತ್ತವಲ್ಲ. ಸೊಳ್ಳಿ ಬರೋಷ್ಟಿಗೆ ನಾ ಇದನ್ನು ಟೆಂಟ್ ಮುಚ್ಚಬೇಕಿಲ್ಲ. ಸೊಳ್ಳಿ ಹೊಡ್ಕೊಂಡು ಕುಂದ್ರೋದು ಆಕೈತೆ ರಾತ್ರಿ ಪೂರ್ತಿ. ಸೊ ಇಲ್ಲಿ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ ಇಟ್ಟೀನಿ ಆ್ಯಂಡ್ ಇದೆಲ್ಲ ತೋರಿಸ್ತೀನಿ ಅಂತ ನಿಮಗೆ ನೋಡ್ರಲ್ಲಿ. ಓಕೆ ಇದು ಟೆಂಟಿಂದ ಒಳಗಡೆ ವ್ಯೂ. ಇದೇನಿಲ್ಲ ನಾರ್ಮಲ್ ಇದು ಕೆಳಗಡೆ ಬೇಸ್ ಥರ್ಮೋಕೋಲ್ ಹಾಕ್ಯಾರ. ಅಂದ್ರೆ ಇಲ್ಲಿ ಕೊಡೋರು ಇತ್ತು. ಆ್ಯಂಡ್ ಇವ್ರ ಕಡೆನೂ ನಿಮಗೆ ನಾರ್ಮಲ್ ಬೆಡ್ಶೀಟ್ ಬ್ಲ್ಯಾಂಕೆಟ್ಸ್ ಪಿಲ್ಲೋಸ್ ಎಲ್ಲ ಸಿಗ್ತಾವೆ. ಬಟ್ ಇಲ್ಲ ನಾವು ನಮ್ಮದು ಮನೆಯಾಗಿಂದ ತೊಗೊಂಬಂದೇನಿ ಇದನ್ನು. ದಿಸ್ ಇಸ್ ಮೋರ್ ದೆನ್ ಕಂಫರ್ಟೇಬಲ್. ನಾನು ಕುಂತೇನಲ್ಲ ನಂಗೆ ರಾತ್ರಿ ಮಲ್ಕೋಬೋದು, ಏನು ತ್ರಾಸಿಲ್ಲ. ಆ್ಯಂಡ್ ಇದೊಂದು ನಾರ್ಮಲ್ ಬ್ಲ್ಯಾಂಕೆಟ್ ತೊಗೊಂಬರ್ರಿ. ಏನು ಅದೊಂದು ಲ್ಯಾಪ್ಟಾಪ್ ಆಕ್ಸರೀಸ್ ಆಮೇಲೆ ಒಂದು ಸ್ವಲ್ಪ ಟವಲ್ ಏನೇನು ಬೇಕು ಎಸೆನ್ಷಿಯಲ್ ಅಷ್ಟೇ ತೊಗೊಂಬಂದಿನಿ. ಉಳ್ಕಿದ್ದೆಲ್ಲ ಬೇಕಂದ್ರೆ ಪ್ಯಾನಲ್ಸ್ ಒಳಗೆ ಅದಾವೆ. ಬೆವ್ರು ನೋಡ್ರಿ ಎಷ್ಟು ಹೇಳ ಆತೈತಿ. ಆ್ಯಂಡ್ ಮತ್ತೇನಿಲ್ಲ. ಈ ಕಡೆ ನಮ್ಮದು ಕುಕ್ಕಿಂಗ್ ಎಸೆನ್ಷಿಯಲ್ಸ್ ಅದಾವೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಇದು ಈಗೆಲ್ಲ ತೆಗೊಂಡಂತ ಈಗ ಆಲ್ರೆಡಿ ಕತ್ಲಾಗತೈತಿ ನಮ್ಮದಲ್ಲಿ ವಿಡಿಯೋ ಮಾಡಂಗಲ್ಲ. ಸೊ ಇದೆಲ್ಲ ತೆಗೆದು ತೋರಿಸ್ತೀನಿ ಅಂತ ಏನಂತೇಳಿ. ಇದನ್ನು ಟ್ಯಾಂಕ್ ಬ್ಯಾಗ್ ಐತಿ. ಇದು ನಮ್ಮದು ಬಾರ್ಬಿಕ್ಯೂ ಬಾಕ್ಸ್ ಆರ್ ಸಮಥಿಂಗ್ ಹಂಗೇನೋ ಐತಿ. ನಮ್ಮ ಬಾಜು ಮನೆಯೊಳಗೆ ಯಾರು ಬಂದ ನೋಡ್ರಿ. ಬಾಜು ಮನೆಯವ್ರು ಏನು ಮಾಡತ್ತಾರೆ ಸುಮ್ಮಕ್ಕ? ಏನು ಮಾಡ್ರಿ ಇವತ್ತು ಅಡುಗೆಗೆ? ಏನು ಮಾಡ್ರಿ? ನಂಗೆ ಎಗ್ ರೈಸ್ ಬೇಕು, ಗಿರ್ಮಿಟ್ ಬೇಕು, ಪಿಲ್ಲೋ ತೊಗೊಂಬಂದಾರ. ನಮ್ಮ ಪಿಲ್ಲೋ ಇಲ್ಲ ಯಾಕಂದ್ರೆ
ಇರಲಿ ತೊಗೊಳಂತಾರ ಅಲ್ಲಿ ನಂದು ಚೇರು ತೊಗೊಂಬರ್ಬೇಕು ಅಲ್ಲಿ ತನಕ ಹೋಗ್ಬೇಕು ಈಗ ಅದ ತ್ರಾಸ ಬರವೇ ನಾವು ನೀರು ತೊಗೊಂಬರ್ಬೇಕು ಈಗ ಹೋಗಿ ಅಲ್ಲ ಒಂದು 50 ಮೀಟರ್ಸು ಇಲ್ಲ ಒಂದು 4 ಹೆಜ್ಜೆ ಅದ ಐತಿ ಬರೇ ಇಲ್ಲೇ ಹೋಗಕ್ಕೆ ಬ್ಯಾಸ್ರ ಅನ್ನತ್ತ 4 ಹೆಜ್ಜಿದ ಪ್ರಶ್ನೆ ಅಲ್ಲ 4 ಹೆಜ್ಜೆ 40 ಸತ ಅಡ್ಡಾಡ್ಬೇಕಲ್ಲ ಅದು ಪ್ರಶ್ನೆ ಐತಿ ಈಗ ಓಕೆ ಇರಲಿ ಹೋಗೋಣಂತ ದಿಸ್ ಈಸ್ ಅವರ್ ಸೆಟಪ್ ಓಕೆ ಸೊಳ್ಳಿ ಪ್ರೂಫ್ ಆತು ನಮ್ದು ಈಗ ಚಾ ಕುಡಿಯತ್ತೆ ಅಂತ ತಿಳ್ಕೊಂಡಿದ್ದಲ್ಲ ಚಾ ಮಾಡೋಣ ಅಂತ ಚಾ ಏನು ಈಗ ಏನು ಬೇಕಾದ್ ಮಾಡ್ಬೋದು ನಾವು ಬಟ್ ಇದು ಫಸ್ಟ್ ಏನಂತಾರೆ ಟ್ರಯಲ್ ವರ್ಜನ್ ಆಫ್ ಕ್ಯಾಂಪಿಂಗ್ ಇತ್ತಿದೆ ಇಲ್ಲಿ ಇವ್ರ ಕ್ಯಾಂಪ್ ಐತಿ ಇಲ್ಲಿ ನನ್ನ ಕ್ಯಾಂಪ್ ಐತಿ ಏನು ಮಜಾ ಬರತ್ತದಲ್ಲ ಹಿಂಗೆ ನಿಂದಿರಿ ಹಿಂಗೆ ಇಲ್ಲಿ ನೋಡ್ರಿ ಓಯ್ ಉದಾಹರಣೆ ತಡಿವು ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ಹಿಂಗೆ ವೆದರ್ ನೋಡ್ರಿ ಸಾರಿ ವ್ಯೂ ನೋಡ್ರಿ ಈ ಕಡೆ ಎಲ್ಲ ಫುಲ್ ನದಿ ಹರಿಯಾದೈತಿ ಫುಲ್ ಫಾರೆಸ್ಟ್ ನೆಟ್ವರ್ಕ್ ಸಮೇತ ಇಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರೆ ನೆಟ್ವರ್ಕ್ ಸಿಗಂಗಿಲ್ಲ ನಿಮಗೆ ಓ ಆರಾಮ್ಸೆ ಸಾಕು ಊಬಲ್ಲದ ಎಸ್ ಸೊ ಈಗ ಚೇರ್ ಗೀರ್ ತೊಗೊಂಡ ಇಲ್ಲೇ ನಮ್ಮ ಬೈಕ್ ಅಲ್ಲಿ ಪಾರ್ಕ್ ಮಾಡೇವಿ ಅಮಿತಾನವ್ರದ್ದು ಅಲ್ಲಿ ಮಾಡೇವಿ ಇಲ್ಲಿ ಮೂರು ಅದಾವೆ ಅಲ್ಲೊಂದು 3 ಅದಾವೆ ಸೊ ಈಗ ನಾವು ಇನ್ನೊಂದು ಸ್ಪಾಟಿಗೆ ಅಂದರೆ ನಮ್ದು ಸ್ವಲ್ಪ ಟ್ರೆಕ್ ಮಾಡ್ಬೇಕು ಸಾರ್ಟ್ ಆಫ್ ಟ್ರಕ್ ಅಲ್ಲಿದೆ ಸುಮ್ಮನೆ ನಡ್ಕೊಂಡು ಹೋಗ್ಬೇಕು ಕಲ್ಲು ಮ್ಯಾಗ ಇಂಥ ಕಲ್ಲು ಮ್ಯಾಗ ಆ್ಯಂಡ್ ನೀರು ಒಂದು 5 ಲೀಟರ್ಸಲ್ಲಿ ತುಂಬ್ಕೊಂಡ್ವಿ ನಿಮ್ಗೆ ಬೇಕಂತಂದ್ರೆ ಪ್ಲಾಸ್ಟಿಕ್ದು ಅವು ರಿಯೂಸೇಬಲ್ ಪ್ಲಾಸ್ಟಿಕ್ ಫೋಲ್ಡೇಬಲ್ ಏನೇನು ಸಿಗ್ತಾವೆ ಅವ್ನು ಯೂಸ್ ಮಾಡ್ಕೊರಿ ಮೇತಣ ಹೊಂಟ ನೋಡಲ್ಲಿ ಅಂತ ತೊಗೊಂಡು ಈಗ ನಾನು ಹೋಗಿ ಚೇರ್ ಇದು ಮಾಡಿ ಕುಕಿಂಗ್ ಚಾಲು ಮಾಡಬೇಕು ಹಾಲು ಗೀಲು ಮತ್ತು ಆಮೇಲೆ ಪನ್ನೀರ್ ಮ್ಯಾರಿನೇಷನ್ ಪಾಯಿಂಟ್ ಐತಿ ಈಗ ಏನಾರ ಮಾಡ್ಕೊತೇವೆ ಒಟ್ಟು ಆಮೇಲೆ ಇಲ್ಲಿ ರೈಸ್ ದಾಲ್ ಸಿಗ್ತೈತಿ ನೀವು ಚಿಕನ್ ತಿನ್ನೋರಿದ್ರಂದ್ರೆ ಚಿಕನು ಸಿಗ್ತೈತಿ ಬಿರಿಯಾನಿನೂ ಸಿಗ್ತೈತಿ ಇನ್ನು ಬೇಕಂದ್ರೆ ಇವ್ರು ಪ್ರಯರ್ ಹೇಳಬೇಕು ಇವ್ರು ಮನ್ಯಾಗ ಮಾಡ್ಕೊಂಬಂದು ನಮ್ಗೆ ಕೊಡ್ತಾರೆ ಸೊ ಇದು ಇಟ್ಸ್ ಕಂಪ್ಲೀಟ್ಲಿ ರಾ ಥಿಂಗ್ ಆ್ಯಕ್ಚುಲಿ ತಲೆ ಕೆಡ್ಸ್ಕೋಬೇಕಾಗೇನಿಲ್ಲ ನೋಡಲ್ಲಿ ಅವರು ಕಪಲ್ ಥಿಂಗ್ ನಾನು ಒಬ್ಬನೇ ಸಿಂಗಲ್ ಗೈಸ್ ನೀವು ಯಾರು ಸಿಂಗಲ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ನಮ್ಗೆ ಇದೇ ಸ್ಪಾಟ್ ಬೇಕಾಗಿತ್ತು ನಿಮಗೆ ಅಡುಗೆ ಮಾಡೋಕೆ ಏನು ಬೇಕಂತಂದರೆ ಒಂದು ಟೇಬಲ್ ಬೇಕು ಟೇಬಲ್ ಇಲ್ಲ ನಮ್ಮ ಕಡೆ ಹಾಕಿ ಸೊ ಇದ್ರ ಮ್ಯಾಗ ನಾವೀಗ ಗ್ಯಾಸ್ ಮ್ಯಾನ್ ವರ್ಸಸ್ ವೈಲ್ಡ್ ಮಾಡತ್ತ ಬೆಂಕಿ ಹತ್ತಿತ್ತು ಇಲ್ಲ ಗೊತ್ತಿಲ್ಲ ಮೋಟೋ ಲಾಗಿಂಗ್ ಅಂತ ಹೋಗಾಳಕ್ಕೆ ಇವತ್ತು ಬರೇ ಬ್ಲಾಗಿಂಗ್ ನೀನ್ ನಂದು ಬ್ಲಾಗಿಂಗ್ ಸೊ ದುನಿಯಾ ಬರ್ಕ ಏನಂತಾರ ಎಲ್ಲ ಇದ್ದಿದ್ದೆಲ್ಲ ಕಟ್ಟಿಗೆ ಎಲ್ಲ ಹರ್ಸ್ಕೊಂಡು ತೊಗೊಂಬಂದಿಟ್ರೆ ಇವ್ರು ಇದ್ದೇನಿಲ್ಲಪ್ಪ ಇದೈತಿ ನಾವು ಇದು ಹಚ್ಬೋದು ಬೆಂಕಿ ಅದ ಇಲ್ಲಿ ಪೇಪರ್ ತೊಗೊಂಬಂದೇನ ನಾ ಪೇಪರ್ ತೊಗೊಂಡೇನಿ ಪೇಪರ್ ಐತಿ ಬಟ್ ಕಾರ್ಡ್ಬೋರ್ಡ್ ಐತಿ ಇನ್ನೂ ಚಲೋ ಹತ್ತ ಅದು ಐತಿ ಎಲ್ಲ ಐತಿ ಈಗ ಬೆಂಕಿ ಹಚ್ಚೋಣ ಅಂತ ಹಾಂ ಬಾರ್ಬಿಕ್ಯೂ ನೋಡ್ರಿ ಈಗ ಹಚ್ಚು ಬೇಡ ಇದಾಗ್ಲಿ ಹತ್ತಬೇಕಲ್ಲ ಟ್ರೈ ಮಾಡೋಣ ಈಗ ಬೇಡ ಓಕೆ ಈಗ ಸುಮ್ಮನೆ ವೇಸ್ಟ್ ಆಗ್ತದೆ ತಂದಿಡ್ಬೇಕು ನಾವು ಹುಲ್ಲಿಲ್ಲ ಅಷ್ಟೇ ಹಾಂ ಬೇಕೆಲ್ಲ ಒಣ ಹುಲ್ಲು ಬೇಕೀಗ ಹುಲ್ಲು ಇಲ್ಲದಾವಲ್ಲ ಇಲ್ಲೇ ಸಿಗ್ತಾವ ಇಲ್ಲೇ ಐತಲ್ಲ ಕೈ ಹುಷಾರದು ಬರಲ್ಲ ಅಂತ ಇಡೀ ಒಂದು ಹಿಂಗೆ ಇಲ್ಲಿ ನೋಡಿ ಏ ಅಣ್ಣ ನೀ ಆರಾಮ ಏನಾಯ್ತು ಕೈ ಆರಾಮ್ ಹುಡುಗ ಸೈಡಿಗಡೆ ಒಂದು ಸಾಕು ಏನಾಯ್ತು ಹುಲ್ಲು ಏನೋ ಕೊರದಂಗೆ ಆಯ್ತು ಅಷ್ಟೇ ಹಾಂ ಸಿಬರೇನು ಅದು ನೀ ಕಲ್ ಮೇಲೆ ಕುಂದಿರ್ತಾನೆ ಪ್ರಾಬ್ಲಮ್ ಈಗ ಐತಿ ಎಲ್ಲ ಅದಾವ ಎಲ್ಲದಾವ ಗೊತ್ತಿಲ್ಲ ಈಗ ತ್ರಾಸು ಭಾಂಡೆ ಸಾಮಾನು ಅದಾವ ಐಸಿದೆ ಮಸಾಲೆ ಪದಾರ್ಥಗಳು ನಮ್ದು LPG ಗ್ಯಾಸ್ಗಳದಾವ ಇಲ್ಲಿ ಇದು ಒಂದು ಅರ್ಧ ಐತಿ ಇದು ಒಂದು ಆಲ್ಮೋಸ್ಟ್ ಫುಲ್ ಇದ್ದಂಗೆ ಐತಿ ಒಂದು ಇದೆ ಬಾಳಗಿ ಚಾಕು ನಮ್ದು ಸ್ಟವ್ ಹೊಟ್ಟೆ ಬರಬಾರ್ದು ನಿಂದು ಫುಲ್ ವಿಡಿಯೋನಾಗ ಹೊಟ್ಟೆ ಕಾಣತಾವ ನೋಡಿ ಹೇಳ್ಬೇಕಿಲ್ಲ ನನಗೆ ಈಗ ಏನು ಮಾಡೋದು ಈಗ ಫಸ್ಟ್ ಡಿಶ್ ಎರಡು ಚಾ ಮತ್ತು ಕಡೆ ಬಜ್ಜಿಗೆ ಇದು ಎಣ್ಣೆ ಹಾಕಿ ಇಟ್ಬಿಡು ಕಾಯಿಲಿದೆ ಎಣ್ಣೆ ಎಲ್ಲಿ ತೊಗೊಂಬಂದಿಲ್ಲ ಪ್ಯಾಕೆಟ್ ಇವ್ರದ್ದು ಸ್ಟೇಷನರಿ ಸಾಮಾನ ಅಲ್ಲೈತೆ ಸ್ಟೇಷನರಿ ಸಾಮಾನು ಫಸ್ಟ್ ಹೇಳ್ರಿ ಏನು ತೊಗೊಂಬಂದ್ರೆ ಚಾ ಇಡ್ತೀವಿ ಆ ಕಡೆ ಬಜ್ಜಿದ್ ಇದ್ರಾಗ ಮಿಕ್ಸ್ ಮಾಡ್ಕೋ ಎದ್ರಾಗ ಎಗ್ ತೊಗೊಂಬಂದೇವಿಲ್ಲ ಎಗ್ ಅದ್ರ ರಾತ್ರಿ ಮಾಡೋಣ ಇವನ್ ಸ್ವಲ್ಪ ತೊಳಿಬೇಕಲ್ಲಪ್ಪ ಬಾಯ್ಲ್ಡ್ ಆಮ್ಲೆಟ್ ಏನು ಮಾಡಂಗಿಲ್ಲ ನಾವು ಅಂದ್ರೆ ಆಮ್ಲೆಟ್ ಮಾಡಕ್ಕೆ ಇಲ್ಲಿ ಸವಲತ್ತಿಲ್ಲ ಬರೀ ಬಾಯ್ಲ್ಡ್ ಮಾಡ್ಬೋದು ಅಷ್ಟೇ ನಾವು ಇದ್ವಲ್ಲ ಮ್ಯಾರಿನೇಟ್ ಮಾಡಿ ಹೇಳ್ಬೇಕು ಇಲ್ಲ ಒಂದು ಬಟ್ಟೆ ಐತನ ಯಾವ್ದ್ರಾಗ ಮ್ಯಾಗಿ ಮಸಾಲ ತೊಗೊಂಬಂದೇವಿ
ಅನ್ಯೂಸ್ ಬಟ್ ನೀರು ಹಾಕೊಂಡು ಕ್ಯಾಂಪಿಂಗ್ ನೋಡ್ರಿ ನಮ್ದು ಹೆಂಗೆ ಮಾಡತ್ತೆ. ಹಾಂ ಅಪ್ಪಿ ಆ ನೀರು ಹಾಕೊಂಡು ಹಾಲು ಅದಾವ ಇಲ್ಲ, ನಂದಿನಿ ಹಾಲು ಆ್ಯಂಡ್ ಇಲ್ಲಿ ಕಾಫಿ ನಾಳೆ ಬೆಳಗ್ಗೆ ಇಂಥವೆಲ್ಲ ಏನಿರ್ತಾವಲ್ಲ ಅರ್ಬಿ ಎಲ್ಲ ವರ್ಷವು ಇದು ಪ್ಯಾಕೆಟ್ ಅಲ್ಲಿದೆ. ಗೊತ್ತಿತ್ತು ನನಗೆ, ಅದ ಕೇಳಿದ ನಿಂಗೆ ಅದಕ್ಕೆ ವೆರಿಫೈ ಮಾಡಕ್ಕೆ ಇಲ್ಲ. ಮತ್ತೇನು ತೊಳಿಬೇಕು ಇದನ್ನು? ಅದನ್ನ ತೊಳಿ. ಅಯ್ಯೋ ಬಿತ್ತ ಒಳಗೆ ಗೊತ್ತಾ? ಇಲ್ಲ ಇದು ಬಿಚ್ಚಿಬಿಟ್ಟು ನಾನೇ ಇದು ಜಗ್ಗಿದೆ ಅದನ್ನು. ವೇಟ್ ಕಡಿಮೆ ಮಾಡ್ಬೇಕು ಆಕಾಶ್. ಏಯ್ ವೇಟ್ ಅಂತ ಕುಂದ್ರಿಸೆ ವೇಟ್ ಕಡಿಮೆ ಮಾಡ್ಬೇಕು, ಕೆಲಸ ಆಗಲ್ಲ ಇದು. ಪೇಟೆ ಪಡ್ಕೊಂಬಂದಿವಿ. ಏ ಅವೆಲ್ಲ ಹಂಗೆ ಇರ್ತಾವೆ ನಮ್ದೆಲ್ಲ ರಾಯ್ ಎಲ್ಲ ಇಲ್ಲ ನಂದು ಹಾಕ್ಬಿಡ. ಬೇಕಾ ಬೇಡ? ಬೇಡ ಬೇಡ ಬೇಡ. ಅಲ್ಲ ನೀವು ಹೇಳ್ರಿ. ಬೇಡ ಬೇಡ ಬೇಡ. ಆಲ್ರೆಡಿ ಹಾಕಿರ್ತೀನಿ. ಬೇಡ ಬೇಡ ಬೇಡ. ಹಾಂ ಈಗ ಹಾಕು. ಏನು ಮಾಡ್ಬೇಕು, ಜುಗಾಡ್ದಾಗ ಜೀವನ ಮಾಡತ್ತೆ ಈಗ. ಈಗ ಎಷ್ಟಂತ ತೊಗೊಂಬರ ಹಾರ ಐತಾ ನಮ್ಮ ಕಡೆ? ಎಣ್ಣೆ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಪಟ್ನೆ ನೋಡಿ ಎಷ್ಟು ಹಾಕ್ಬೇಕು ಸುಮ್ಮನೆ ಹಾಕ್ಬಿಡಿ ಇಷ್ಟು. ಹಾಕ್ಬಿಡು ಓಲೆ ಹಾಕ್ಬಿಡು ಓಲೆ ಹಾಕ ಅದ್ರಾಗ ಇಟ್ರಾಯ್ತು. ಕಾಯ್ಲಿ ಕಾಯ್ಲಿ ಹುಡ್ರ ಕಾಯ್ಲಿ. ಓಕೆ ಸೊ ಇಲ್ಲಿ ಎಲ್ಲ ರೆಡಿ ಆಗೈತಿ. ಬಜ್ಜಿ ಇಟ್ಟು ಕಲ್ಸೇವಿ ಇಲ್ಲಿ. ಇನ್ನು ಸ್ವಲ್ಪ ಕಾರ್ಬಿಡಿ ಹಾಕ್ಬೇಕಿಲ್ಲ ಕೆಂಪಂದು ಬೆಳ್ಬಿಡು. ಎಣ್ಣೆ ಹಾಕೀವಿ. ನಮ್ದು ಕಾಯತೈತಿ ಇಲ್ಲಿ. ಅಣ್ಣ ಸ್ವಲ್ಪ ಗಾಳಿ ಬರತೈತಿ, ಏನಾರ ಮಾಡ್ಬೇಕಲ್ಲ. ಗಾಳಿ ಬರುತ್ತೆ ಜೋರು ಇಡಲಿಲ್ಲ ಕಲ್ಲ ಕರ್ಸಿ ಮಾರೆ ಬ್ಯಾಡು ಮಾರೆ. ಏನು ಕ್ಯಾಂಪಿಂಗ್ ಆಗ್ತವ ಇದು ಸೊಳ್ಳೆ ಜುಗಾಡ್ ಕ್ಯಾಂಪಿಂಗ್. ಸ್ಟಾರ್ಟಿಂಗ್ ಫಸ್ಟ್ ನೂಬ್ ಕ್ಯಾಂಪಿಂಗ್ ಅದ, ಬಿಗಿನರ್ ಲೆವೆಲ್ ಆಫ್ ಕ್ಯಾಂಪಿಂಗ್ ಇದೆ. ಬೈ ದ ವೇ ಮೆಣಸಿನ್ಕಾಯಿ ಸ್ಲೀಟ್ ಮಾಡಿ ಸ್ವಲ್ಪ ಹೆಚ್ಚು ಪಟಾಟೆ ಹಚ್ಬಿಡ್ತಾನೆ ಒಳಗಡೆ ಬಿಚ್ಚಿ ಮಾಡಿದ್ರು. ಮೇಲಿನ ಗ್ರೇಟ್ ಮಾಡಿಲ್ಲ. ಹಿಂಗೆ ಗ್ರೇಟ್ ಮಾಡ್ಬಿಡ್ತಂತ ನಾನು. ಅಲ್ಲ ಸ್ವಲ್ಪ ಖಾರನೂ ಹೆಚ್ಚು, ಒಂದು ಸಣ್ಣದು ಸಣ್ಣದು. ನಾವು ಇವಾಗ ಕಾಂದಾ ಬಜ್ಜಿ ಮಾಡತ್ತೀವಿ. ಕಾಂದಾ ಬಜ್ಜಿ ಮತ್ತು ಏನು ಮಾಡತ್ತೀವಿ, ಚಾ ಮಾಡತ್ತೀವಿ. ಚಾ ಮಾಡತ್ತೀವಿ ಅಣ್ಣ. ಅದು ಕರೆಕ್ಟ್ ಫ್ರೇಮ್ ಹೆಂಗೆ ಬರತೈತಿ ನೋಡಿ, ನನಗೂ ಗೊತ್ತಿಲ್ಲ. ಬರತ್ತಿಲ್ಲ, ಇಲ್ಲ ಕಾಣತೈತಿ. ಅಲ್ಲ ಹೌದು ಕರೆಕ್ಟ್ ಐತಿಲ್ಲ ಅಂತ ನಾ ಕರೆಕ್ಟ್ ಐತಿಲ್ಲ ಗೈಸ್. ಅಲ್ಲ ಹಿಂಗೆ ನಾನು ನೋಡ್ತೇನೆ ಅಲ್ಲಿ ನೋಡಂದ್ರೆ ಕರೆಕ್ಟ್ ಐತಿಲ್ಲ ಗೈಸ್. ವಾ ಕರೆಕ್ಟ್ ಐತಿಲ್ಲ ಹೇಳ್ರಿ, ಇಲ್ಲಾಂದ್ರೆ ಚೇಂಜ್ ಮಾಡ್ತೇನೆ ಈಗ. ಇಲ್ಲ ಬರಾಕತ್ತೈತಿ. ಕರೆಕ್ಟ್ ಐತಂತಿ ಸ್ತಮ ಅವ ಅಂತಿದ್ದು ಏನಂತ ಗೊತ್ತಾದ್ರೆ ಕಮೆಂಟ್ ಮಾಡಿರಿ. ಅಂದ್ರೂ ಇದು ಮಜಾ ಬರೋದಪ್ಪ ಈ ರೀತಿ ಎಲ್ಲ ಕುಂತು ಕ್ಯಾಂಪಿಂಗ್ ಮಾಡೋದು. ಎಲ್ಲ ಹೋಟೆಲಿಗೆ ಹೋಗಿ ಕುಂತು ತಿನ್ನೋದೇನು ದೊಡ್ಡ ಮಾತಲ್ಲ. ಅವು ಪೇಪರ್ ಕಪ್ಸ್ ತಗೋ, ಈ ರೀತಿ ಮಜಾ ಮಾಡ್ತೇವಲ್ಲ. ಪೇಪರ್ ಕಪ್ಸ್ ಒಳಗೆ ಸ್ವಲ್ಪ ನೀರು ತಗೋ, ಆ ನೀರು ತಂದು ನಂಗೆ ಇಲ್ಲಿ ಈ ರೀತಿ ಅರ್ಧಂಬರ್ಧ ಕುಕಿಂಗ್ ಮಾಡೋದು ಮಜಾ. ಮೆಣಸಿನ್ಕಾಯಿ ಖಾರದವ ಸಣ್ಣದವ ಹಾಕೋ ಏನಾಗಲ್ಲ. ಖಾರದವ್ ಸಣ್ಣದವ ಅಂದ್ರೆ ಏನು ಹೇಳಿ, ಖಾರದವ ಸಪ್ಪದವ. ಸಣ್ಣ ಸಪ್ಪು ಎಲ್ಲ ಒಂದ ಆಗ್ತೀವಿ. ಎಲ್ಲರೂ ಹೋಗಿವ್ ನಾವು. ಮತ್ತೇನು ಬೆಳಗ್ಗೆ ಕ್ಯಾಂಪಿಂಗ್ ಅಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಗೈಸ್, ಇಲ್ಲ ಕಾರ್ ಇರ್ಬೇಕು. ಈಗ ನಾವು 200 ಕಿಲೋಮೀಟರ್ ಹಂಪದಾಗ ಬಂದೇ ವೈದ್ಯ ಹೇಳ್ಬೇಕಂದ್ರೆ ಮೈಸೂರು ರೋಡ್ ವರ್ಸ್ಟ್ ಐತ್ ಕರೆನ, ಫುಲ್ ವರ್ಸ್ಟ್. ಆಮೇಲೆ ಅಲ್ಲಿಂದ ಮಡಿಕೇರಿಗೆ ಬರೋದಂತ್ರು ಯಪ್ಪ ಟ್ರಾಫಿಕ್ ಖಾರ ಹಾಕೇನ ಬಿಳಿಸ್ತೀಯ ಹಿಂಗ ಹಾಕ. ಇಲ್ಲಿ ನೀ ಬಾ ಮುಂದ ಹಿಂಗ್ ಪಟ್ ಅಂದ್ರೆ ಹಿಂಗ್ ಮಾಡ್ತೀನಿ. ಹಿಂಗ್ ಮಾಡತ್ತೀನ, ಇಲ್ಲಿ ಒಳಗ್ ತಗೊಳತ್ತೀನಿ ಅಷ್ಟೇ. ಅದೇ ಎರಡು ಏನಪ್ಪ ಸಾಕೇನಿದೆ ಬಾಕ್ಲೆ ಅವ್ನು ಬೇಕಂತ ನೋಡ ಅನ್ನತಾನೆ. ಇನ್ನೊಂದು ಮೆಣಸಿನ್ಕಾಯಿ ಹಾಕ್ಲೆ ಯಾವಾಗ ಎಷ್ಟು ವರ್ಷದಿಂದ ನೋಡಿ ಗೀಡಿ ಅಲ್ಲ ಮಾಡಿ. ಕ್ಯಾಂಪಿಂಗ್ ಆಕ್ಚುಲಿ ನಾವು ಹಿಂಗ ವೆಸ್ಟರ್ನ್ ಕಂಟ್ರೀಸ್ ಒಳಗೆಲ್ಲ ಮಾಡ್ತಾರ. ಓಕೆ ಅವ್ರು ಎಷ್ಟು ಶಾಂತ ಮಾಡ್ತಾರಂದ್ರೆ ನಾವು ಎಷ್ಟು ಕವ 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 ಮಾಡತ್ತೀವಿ ಇಲ್ಲಿ. ಕವ ಕವ ಮಾಡತ್ತೀವಿ. ಆಮೇಲೆ ಸಾಮಾನು ಅಂಡ ಬಂಡ ಅದಾವ ಭಾಳ. ಅವ್ರು ಎಷ್ಟು ಪೀಸ್ಫುಲ್ ಅನ್ಸದ್ ಗೊತ್ತಾ ಅವ್ರ ಕ್ಯಾಂಪಿಂಗ್ ನೋಡಾಕ. ಅಲ್ಲ ಅವ್ರದ್ದು ಜೀವನನೇ ಅದು. ಏನ ಸೌಂಡ್ ಗೈಸ್ ವೈಲ್ಡ್ ಅನಿಮಲ್ಸ್ ಅದಾವ ಬೈದೇವೆ ಹೇಳ್ಬೇಕಂದ್ರೆ ನೋಡ್ರಲ್ಲಿ. ಬಟ್ ನಂಗಂತೂ ವ್ಯೂ ಭಾಳ ಸ್ಯಾಟಿಸ್ಫೈಯಿಂಗ್ ಅನಿಸ್ತು. ವ್ಯೂ ಸ್ಯಾಟಿಸ್ಫೈಯಿಂಗ್ ಐತಿ, ಪ್ಲೇಸ್ ಸ್ಯಾಟಿಸ್ಫೈಯಿಂಗ್ ಐತಿ. ಸೋಡಾ ಬಜ್ಜಿಗೆ ಸೋಡಾ ಹಾಕ್ತಾರಲ್ಲ ಹೇಳ್ರಿ. ಹಾಕ್ತಾರ ಬಿಡ, ಬಟ್ ಹಾಕಬಾರ್ದು. ಯಾಕ ಚಲೋ ಅಲ್ಲ ಅದು. ಬೇಕಿಂಗ್ ಸೋಡಾ ಅಲ್ಲ ಅದು, ತಿನ್ನು ಸೋಡಾನೇ. ಕುಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಆದ್ರೂ ಆಬ್ವಿಯಸ್ಲಿ ಬೇಕಿಂಗ್ ಸೋಡಾ ಯಾರು ಹಾಕ್ತಿದ್ದಾರೆ? ಬೇಕಿಂಗ್ ಸೋಡಾ ಅಂದ್ರೆ ತಿನ್ನು ಸೋಡಾ ಅಲ್ಲ. ಅಲ್ಲ ಕುಕಿಂಗ್ ಸೋಡಾ ಅಲ್ಲ. ಕುಕಿಂಗ್ ಸೋಡಾ ಬೇರೆ, ಬೇಕಿಂಗ್ ಸೋಡಾ ಬೇರೆ. ಏನು ಹೇಳತ್ತಂತ ಯಾರು ಗೊತ್ತಾ? ಬೇಕ್ ಅಂದ್ರೆ ಏನು? ವಾಟ್ ಯು ಮೀನ್ ಬೇಕ್ ಅಂದ್ರೆ ಬೇಕ್ ಕುಕ್ ಬೇಕು. ಬೇಕಿಂಗ್ ಮತ್ತೆ ತಿನ್ನು ಕುಕಿಂಗ್ ಸೋಡಾನ ಅಲ್ಲ. ಕೇಕ್ ಅಂತ ಬೇಕಿಂಗ್ ಅಂದ್ರೆ ಕೇಕ್ ಅಷ್ಟೇ ಅಲ್ಲ, ಬೇರೆ. ಬಟ್ ಸಿ ಬೇಕಿಂಗ್ ಸೋಡಾ ಅಂದ್ರೆ ಅದು ಹಿಂಗ ಅವ ಹೇಳಿದಂಗ ಉಬ್ಬಾಕ. ಹೌದು ಆಬ್ವಿಯಸ್ಲಿ ಅಲ್ಲ, ಅದು ಬೇಕಿಂಗ್ ಸೋಡಾನೇ ಬೇರೆ ಅಂತಾನು ಕುಕಿಂಗ್ ಸೋಡಾನೇ ಬೇರೆ ಅಂತಾನು. ನಿಂಬೆಹಣ್ಣು ಅಲ್ಲಿ ಬಿದ್ದ. ನಿಂಬೆಹಣ್ಣು ಬೇಕು ಒಂದ್ ಹಿಂಗ್ ಮ್ಯಾಲೆ ಉದುರ್ಸ್ಕೊಳಕ್ ಬಜ್ಜಿಗೆರ ನಾ ಒಂದು ತೋರಿಸ್ತೀನಿ, ಆಮೇಲೆ ನೀ ಹಾಕು. ಓಕೆ ಕಾಲ್ ದೂರ ಇಟ್ಕೊಳಕ್ಕೆಪ್ಪಾನ ಸಣ್ಣ ಸಣ್ಣದು ಹಾಕೋದು. ಓಕೆ ರೆಡಿ? ತಡಿ ನೋಡಲ್ಲ ಹಿಂಗೆ ಕಲ್ಸಾಳಿಕೆ ಕಾಂದಾ ಬಜ್ಜಿ ಗಾಯ್ಸ್. ಕಾಂದಾ ಬಜ್ಜಿ ಯಾರಿಗೆ ಬೇಕು? ಕಾಂದಾ ಬಜ್ಜಿ ಇಂಥ ವ್ಯೂ ಜೊತೆಗೆ ಕಾಂದಾ ಬಜ್ಜಿ. ಇದು ನಾವು ನಮ್ದು ಇದು ಮಿನಿ ಸ್ಪಾಟ್ಲೈಟ್ ಇದೆ. ಬೇಕಂತಂದ್ರೆ ನೀವು ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಬೇಕು ನೋಡ್ರಿ. ಓಕೆ ಬಜ್ಜಿ ಶುರು ಆಗಿದೆ, ಎಣ್ಣೆ ಕಾದೈತೆ ಮಸ್ತ್. ಕಾಂದಾ ಬಜ್ಜಿ ರೆಡಿ ಆಗತ್ತವ. ಇನ್ನು ಸ್ವಲ್ಪ ಜೋರು ಮಾಡಲ? ಬೇಡ ಸಾಕು ಸಾಕ. ಲೈಟ್ ಸೆಟಪ್ ನೋಡ್ರಿ ಹೆಂಗೈತಿ. ಸ್ವಲ್ಪ ಕಡ
ರಿಚ್ ಕಾಣತೈತೋ ಮಾರ. ಬಜ್ಜಿ ಇದು ವೀವ್ ನೀರು ಹೆಂಗಾರ ಮಸ್ತ್ ಸನ್ಸೆಟ್ ಆಗೈತೆ ಅಲ್ಲಿ ನೋಡಲ್ಲಿ ಮಿಸ್ಟ್ ಹೆಂಗೆ ಬರೋದೈತಿ. ಹೌದು, ಮಿಸ್ಟ್ ಎಲ್ಲ ಮಸ್ತ್ ಬ್ರೀಸ್ ಈ ಕಡೆ ಬರಾಕತೈತಿ. ರಾತ್ರಿ ಮಾತ್ರ ಫುಲ್ ಥಂಡಿ ಹತ್ತದೈತಿ. ಆಹಾ ಘಮ ಘಮ ವಾಸನೆ ಗಾಯ್ಸ್, ಘಮ ಘಮ ವಾಸನೆ. ಈ ಕರ್ರೆ ಘಮ ಘಮ ವಾಸನೆ. ತಿನ್ನಾಕ ವೇಟ್ ಮಾಡೋದು. ರೆಡಿ ಈಗ ಪಟ್ನ ಚಾಲು ಅಲ್ಲೇ ಬೇರೆ ಕಡೆ. ಇದು ಒಂದು ಸೆಟ್ ಆಮೇಲೆ ನೀ ಹಾಕೊಂತೇನೆ ಅಲ್ಲಿ ಚಾಕ್ ಇಡ್ತೀನಿ. ಓಕೆ, ಅಲ್ಲಿ ಮಟ ನಾವು ನಮ್ಮ ಚಾರ್ಜ್ ಇಟ್ಕೊಂಡು ಬೇಕಲ್ಲ. ಏನು ಮತ್ತೆ ಏನ್ರ ಒಳಗೆ ಬೇಕು, ಒಳಗಿಂದ ಏನ್ರ ಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಲೈಟ್ ಒಂದೈತಿ ನಮ್ಮ ಕಡೆ, ಇದು ಇನ್ನೊಂದು ಐತಿಲ್ಲ ನಿಮ್ಮ ಕಡೆ. ಇಲ್ಲ ನಿನ್ನ ಕಡೆ ನೀ ಬಿಟ್ಟು ಬಂದೇನು? ಇದು ಮತ್ತೆ ನಮ್ ತೆಗಿಲ್ಲ ಮತ್ತೆ ಎಲ್ಲಿ ಇಟ್ಟು ಬಂದಿ? ಟೈಮ್ ಬೇಕಲ್ಲ ಐತೆ. ಇಡು ಅಲ್ಲ ಈ ಒಂದ್ ಈಗಿರ್ಲಿ ಐತೆ ಅದನ್ನ ಅಷ್ಟೇ. ನಾನು ನಮ್ದ ಇಟ್ಟೆ ಅಂತ ಏ ಕರ್ರೆ ಹೌದಲ್ಲ, ಆ ಕಡೆ ಚಾ ಒಂದು ಇಟ್ಬಿಟ್ರೆ ಪಟ್ನ. ಯಾಕೆ ಫಸ್ಟ್ ಪಂಕ್ತಿ ಟೇಸ್ಟಿಂಗ್ ಮಾಡೋಣ ಅಂತ ಬರ್ರಿ ನಾವು ಟೇಸ್ಟ್ ತಗೋದು ಮಾಡಿ. ಇನ್ನ ಇಲ್ಲ ಇಲ್ಲ ಅದು ಕಲರ್ ಇದು ಇರ್ಲಿ ಇಲ್ಲ ಆಗ್ಲಿ ಇನ್ನು ಖಾರ ಹಾಕಿಲ್ಲ. ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು. ಏ ಲೈಟ್ ಹಚ್ಚಿದ್ರು ಹಚ್ಚಾರ ನೋಡಿ. ಇಲ್ಲಿ ಇನ್ನು ಅದನ್ನ ಜಕ್ಕೊಂಬಿಡೋಣ ಗಿಡಾನಿ ಕಡೆ. ಗೈಸ್ ಅಲ್ಲಿ ಲೈಟ್ ಹಚ್ಚಾರ ನೋಡಿ ಪೂರಾ ಕ್ಯಾಮ್ರಾ. ಏ ಕರೆಕ್ಟ್ ಗೋಲ್ಡನ್ ನೋಡ್ರಿ ಹೆಂಗ್ ಕಾಣತೈತಿ ನೋಡ್ರಿ ಇಲ್ಲಿ. ಸೆಕ್ಸಿ ಆಗೈತಿಲ್ಲ ಹೌದಣ್ಣ, ಬಾರ ಜಲ್ದಿ. ಈಗ ಉಪ್ಪುಗಾರ ನೋಡಿ, ಸ್ವಲ್ಪ ವ್ಯೂ ವಿತ್ ವ್ಯೂ ತಗೋ. ನೀವು ನೋಡಿಲ್ಲ ಹೆಂಗೈತೆ. ಈಗ ಬರಂಗಿಲ್ಲ ಹಿಂಗ್ ನೋಡ್ರಿ, ಹಿಂಗ ಉದ್ದು ತೋರಿಸ್ತೀನಿ, ಸ್ವಲ್ಪ ಫೋನ್ ಒಳಡಿಸಿ ನೋಡ್ರಿ. ಸಾಕ್ ತೆಗಿತೀನಿ. ನಾನು ಹೋದ ವರ್ಷ ಬಿಟ್ಟು ಹಚ್ಚಿ ವರ್ಷ ಇದನ್ನ ತೊಗೊಂಬಂದಿದ್ದೆ. ಇದನ್ನ ಟೇಸ್ಟ್ ಮಾಡಿ ನೋಡು, ಉಪ್ಪು ಖಾರ ಆಗ್ಲಿ ಹಾ ಚುಚ್ಚದಕ್ಕೆ ಚುಚ್ಚ ಬರ್ತಾರಿಪ್ಪ. ಅದಕ್ಕೆ ಆರಾಮ್ ತೆಗಿತೀನಿ. ಆರಾಮ್ ತೆಗಿ, ಏನು ಅವಸರ ಇಲ್ಲ. ಸಣ್ಣ ಮಾಡ್ಲಾ ಗ್ಯಾಸ್? ಇರ್ಲಿ. ನಾನು ಕ್ಯಾಂಪಿಂಗ್ ಮಾಡ್ಬೇಕಂತೇಳಿ ನಂದು ಜನ್ಮಾಂತರದ್ದು ಟಿಶ್ಯೂ ಇದ್ವಲ್ಲ, ಟಿಶ್ಯೂ ಅದಾವ ಹಂಗೆ ಮ್ಯಾಗ ಅದಾವ. ಸೊ ನಾ ಏನು ಮಾಡ್ತಿದ್ದೆ ಅಂದ್ರೆ ನಮ್ಮ ಟೆರೆಸ್ ಮ್ಯಾಗ ಹೋಗಿ ಕ್ಯಾಂಪಿಂಗ್ ಮಾಡೇನಿ ನಾನು 2 ಸಲ. ಅದ್ರದ್ದು ವ್ಯೂಸು ಸೆಕ್ಸಿ ಕೊಟ್ಟಿರಿ. ಬಟ್ ಏನು ಮಾಡ್ಬೇಕು, ಟೆರೆಸ್ ಮ್ಯಾಗ ಹೋಗಿ ವಿಡಿಯೋ ಮಾಡೀವಿ. ಹೆಂಗೆ ನೋಡೋ ಬಜ್ಜಿ ಹೆಂಗೆ ಬಂದ ನೋಡಿಲ್ಲ, ಮಸ್ತ್ ಕಲರ್ ನೋಡಿ ಬಂದು ಗಿಚ್ ಏ ತಡಿತೀವಿ. ಓಕೆ ಇಟ್ಸ್ ಓಕೆ. ಸಿಡಿತನ ಜೋರ್ ಸಿಡಿತಾ ನಡೀತಿ. ಸಣ್ಣ ಇವೆಲ್ಲ ನಡೀತಿರ್ತಾವೆ. ಈ ವ್ಯೂ ಜೊತೆ ಕಾಂಪ್ಲಿಮೆಂಟ್ರಿ ಅವೆಲ್ಲ. ಈ ತಡಿ ಸಣ್ಣ ಮಾಡ್ತೀನಿ. ಸಣ್ಣ ಮಾಡು. ಸಣ್ಣ ಯಾಕಡೆ ಮಾಡ್ಬೇಕು ಬರ್ರಿ ತೋರಿ ಇಲ್ಲಿ ಹಾಕಿ ಮುಗಿಸು. ನಾ ಟೇಸ್ಟ್ ಮಾಡಿ ನೋಡಿದ ಉಪ್ಪು ಖಾರ ಏನಾರ ಬೇಕನ ಅಂತ. ತೋರಿ ಇಲ್ಲಿ ತಿನ್ನಕ ಏನು ತಡಿ ಅದ ಬಿಸಿ ಅದ ಮುಕ್ ಕೆಳಕ್ಕೆ. ಹಾಂ ಅದ ಕೊಡು ಸಾಕು. ಹಾಂ ಏ ಕರೆಕ್ಟ್ ಆಗಿದೆ ಮಸ್ತ್. ಉಪ್ಪು ಖಾರ ಏನು ಖಾರ ಹಾಕ್ಲ? ಸ್ವಲ್ಪ ಖಾರ ಹಾಕಿ, ಸ್ವಲ್ಪ ಖಾರ ಹಾಕ್ಬೋದು. ಸ್ವಲ್ಪ ಖಾರ ಹಾಕ. ಕಾಂದಾ ಬಜ್ಜಿ ನೋಡ್ರಿ ಇಲ್ಲಿ. ಇದು ವ್ಯೂ, ಇದು ಕಾಂದಾ ಬಜ್ಜಿ ಬಿಸಿ ಬಿಸಿ. ಓ ಸುಮ್ಮನೆ ಬೆಂಕಿ ಟೇಸ್ಟ್ ಚಲೋ ಆಗೈತೆ, ಮಸ್ತ್ ಆಯ್ತು. ನೆಕ್ಸ್ಟ್ ಟವಲ್ ಆಗ್ಯಾವ ಬಂದ್ ಮಾಡ್ಬಿಟ್ಟೆ. ತಗೋ ನೀ ಇದು ಹಾಕು. ನಾ ಈ ಕಡೆ ಕಾಫಿ ಇಡ್ತೀನಿ. ಮತ್ತು ಆಲೂಗಡ್ಡೆ ಮಾಡ್ಬಿಡೋಣ ಎಲ್ಲ ಮೆಣಸಿನ್ಕಾಯಿ ಇಲ್ಲಂದು ಹಾಕೇ ಬಿಡ್ತೀನಿ ತಡಿನ. ಭಾಳ ದಪ್ಪ ಹಾಕ್ತೀನಿ ಅಂತ ಅಲ್ಲ, ಇಷ್ಟಿಷ್ಟ ಹಾಕ್ಬೇಕು. ಹಿಂಗೆ ಹಾಕ್ತೀನಿ ತಗೋ. ಜೋರ್ ಮಾಡೋದು. ಹೆಂಗೆ ಮಾಡೋದು ದೂರ ಹೆಂಗೆ ಮಾಡಿದ್ರೆ ಉಲ್ಟಾ. ನಾನು ನೆನಪಿಲ್ಲಲ್ಲ. ಐತೆ ಇನ್ನೊಂದು ಒಳಗಡೆ ಹಚ್ಚಿಲ್ಲ ನೋಡಲ್ಲೇ ಒಂದ ಪಂತಿ ಮುಗಿದು ಸಾಕ. ಮತ್ತೆ ಊಟನೂ ಮಾಡ್ಬೇಕಲ್ಲ. ಎಸ್ ಬಜ್ಜಿ ಬಿಡಾತೆ ಈಗ. ಅಷ್ಟೇ ಬರೀ ಮನ್ಯಾಗ ಅಡಿಗೆ ಮಾಡತ್ತಿಲ್ಲ, ಇಲ್ಲಿ ಕಾಡ್ದಾಗ ಬಂದು ಅಡಿಗೆ ಮಾಡತ್ತೇವೆ. ಮಸ್ತ್ ಆಗೋದೈತೆ ಈಗ ಎಕ್ಸ್ಪೀರಿಯನ್ಸ್. ಹಾಕಿ ಮುಗಿಸ್ಬಿಡೋದು. ಮತ್ತೆ ಕಲ್ಸಿರಾಯ್ತು ಇದಕ್ಕೆ ಬರೀ ಹಿಟ್ಟಾಯ್ತು. ಇಲ್ಲೇ ನೋಡ್ರಿ ಹುಡ್ರ, ಮಿರ್ಚಿ ಸ್ಟ್ರೇಟ್ ಫ್ರಮ್ ಕಾಡು ನೋಡ್ರಲ್ಲ. ಆಲೂ ಬಜ್ಜಿ ಯಾರಿಗೆ ಬೇಕು ಆಲೂ ಬಜ್ಜಿ ಸುಮ್ಮಕ್ಕ ಮಾಡಿ ಕೊಡತ್ತಾವ. ಆಲೂ ಬಜ್ಜಿ ಅಮಿತಣ್ಣ ಇಂಟ್ರೆಂಟ್ ಹುಡ್ಗಾಡತ್ತಾನ. ಇಲ್ಲೇ ಮಂಚಾರ ಇರತ್ತ ಡೌಟ್ ಆಗ್ತೈತಿ, ಹುಳ ಬರತ್ತಾವ ಇಲ್ಲೇ. ಅದಕ್ಕೆ ನಾವು ಏನು ಮಾಡತ್ತೇವೆ ಗೊತ್ತಂಗ, ಹಿಂಗೆ ಕೆಂಪು ಲೈಟ್ದಾಗ ಮಾಡತ್ತೇವೆ ಇಲ್ಲಿ. ಮಿಸ್ಟ್ರಿ ಬಜ್ಜಿ. ನಾನು ಹಿಂಗೆ ಬಾರ್ಬಿಗೆ ಡೌಟ ಬಜ್ಜಿಗೆ ಮುಗೀತಂತ ತಿಳ್ಕೊಂತಾನ. ಆ ಪನ್ನೀರ್ ಹೋಗಿ ಮತ್ತು ಬೇರೆ ಏನಾರ ಆಗಿತ್ತದು. ಮಿಸ್ಟರ್ ಇಂಡಿಯಾ ಬಜ್ಜಿ ಮಾಡತ್ತಾರ ನೋಡ್ರಿ. ತೋರ ಹಿಡ್ಕೋರ ಚೇರ್ಸ್ ಮಾಡೋಣ. ಚಿಯರ್ಸ್.
ಓಕೆ, ಈಗ ನೆಕ್ಸ್ಟ್ ಲೆವೆಲ್ ಮಜಾ ಬರೋದೈತಿ ಇಲ್ಲಿ ನಿಂತೇವೆ. ಐ ಡೋಂಟ್ ನೋ, ಸ್ವಲ್ಪ ಬೆಳಕು ಕಡಿಮೆ ಐತಿ ಒಬ್ವಿಯಸ್ಲಿ, ಯಾಕಂದ್ರೆ ಫುಲ್ ಪಿಕ್ಚರ್ ಆರ್ಕ್ ಐತಿ ಸುತ್ತಮುತ್ತ. ನೋಡಿದರೆ ಇಲ್ಲ ಸುಮಾರು ಕುಂತಾಳ, ಫುಲ್ ಕ್ಯಾಂಪ್ ಫೈರ್ ಸೀನ್ಸ್, ಅಲ್ಲಿ ನದಿ ಹರಿಯತೈತಿ, ನಿಮ್ಗೆ ತೋರ್ಸೋಕ್ಕಾಗಿಲ್ಲ ನಾನು ಆ್ಯಕ್ಚುಲಿ. ಅಲ್ಲ ಮಿತ ನಾನು ಸ್ಪೀಕರ್ ಈ ಕಡೆ ತೊಂಬರಕ್ಕೆ ಹೋಗ್ಯಾನ. ಸೊ ಮಸ್ತ್ ಮಜಾ ಮಾಡ್ತೇವೆ. ಆ್ಯಂಡ್ ನೀವು ಎಷ್ಟು ಹೊಲಸು ಮಾಡಿರಿ ಮತ್ತೆ ವಾಪಸ್ ಅದನ್ನು ಕ್ಲೀನ್ ಮಾಡಿ ಒಳಗಡೆ ತೊಗೊಂಡು ಹೋಗ್ಬೇಕು ನೀವೇ, ಅದು ಭಾಳ ಇಂಪಾರ್ಟೆಂಟ್. ಯಾ, ಸೊ ಐ ಡೋಂಟ್ ನೋ, ಹಾಂ ಹಿಂಗೆ ಕಾಣತ್ತೈತಿ. ಮಸ್ತ್ ಮಜಾ ಬರೋದಲ್ಲ. ಸುರ್ಸುರ್ಬತ್ತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಈ ಫುಲ್ ಕ್ಯಾಂಪಿಂಗ್ ಸೆಟಪ್ ಆಗೈತಿ. ಕ್ಯಾಂಪ್ ಫೈರ್ ಎಲ್ಲ ನಾವು ಮಾಡೇವಿ. ಹಿಂದೆಲ್ಲ ಸುಮಾರಕ್ಕ ಮಿತಣ ಶೂಟ್ ಮಾಡತ್ತಾರ ಲೈಟ್ ಗಿಟ್ಟೆಲ್ಲ ಹಿಡ್ಕೊಂಡು. ಈ ವೈಬ್ ಐತಲ್ಲ, ನಾವು ಲೈಕ್ ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೆ ಅದಕ್ಕೆ ನಾ ಕ್ಯಾಂಪಿಂಗ್ ಟೆಂಟ್ ಎಲ್ಲ ತೊಗೊಂಡಿದ್ದೆ, ಅದರೆಲ್ಲ ಏನೋ ಮಾಡಿದ್ದೆ, ಹೋಗಿ ಟೆರೆಸ್ ಮ್ಯಾಗ ಕ್ಯಾಂಪಿಂಗ್ದು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತೇಳಿ ಅದು ಮಾಡಿದ್ದೆ. ಬಟ್ ಅದು ಇವತ್ತು ಕೂಡಿ ಬಂದೈತಿ. ಇವತ್ತು ಹೆಂಗೋ ಟ್ರಾವೆಲ್ ಮಾಡ್ಕೊಂಡು ಬಂದು ಮಜಾ ಮಾಡತ್ತೆ. ಬಜ್ಜಿ ಮಾಡಿದ್ವಿ, ಕಾಫಿ ಮಾಡಿದ್ವಿ, ಹೆಂಗೆಂಗೋ ಮಾಡೇವಿ. ಬಟ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ, ಚಂದ ಆಗೈತಿ. ಹೆಂಗಾಗೈತೆ ಅಮಿತಣ್ಣ? ಈ ನೇಚರ್ದಾಗ, ಈ ಲೊಕೇಶನ್ದಾಗ ನೆಕ್ಸ್ಟ್ ಲೆವೆಲ್ ಆಗೈತಿ. ಮತ್ತು ಸುಮ್ಮಕ್ಕ ಏನಂತಾರೆ ಹಿಂಗೆ ಏನೋ ಗೊತ್ತಿಲ್ಲಾರ ಸುಮ್ಮನೆ ಇವತ್ತು ಹಂಗೆ ಸೂಪರ್ ಮಾರ್ಕೆಟಿಗೆ ಹೋಗಿ ಏನೇನೋ ತೊಗೊಂಡು ಸಾಮಾನು ಏನೇನೋ ಮಾಡಿದ್ವಿ. ಬಟ್ ಎಲ್ಲ ಟೇಸ್ಟ್ ಟಾಪ್ ನಾಚ್ ಆಗಿದ್ವ. ಉಪ್ಪಿಲ್ಲ, ಕಡಿಮೆ ಇಲ್ಲ ಅಂತಿಲ್ಲ, ಎಲ್ಲ ಸೆಕ್ಸಿ ಆಗೈತಿ, ಮಸ್ತ್. ಇಲ್ಲಿಂದ ಕೆಂಡ ತೊಗೊಂಡ್ವಿ, ಇಲ್ಲಿಂದ ಕೋಲ್ ತೊಗೊಂಡು ರೆಡಿ ಮಾಡಿ ಬಾರ್ಬೇಕಿವ್ ಎಲ್ಲ. ಕಾರ್ನು, ಕ್ಯಾಪ್ಸಿಕಮ್ಮು, ಆಲೂ, ಗೊಂಜಾಳ ಹೋಗಿ ಹೊಂಟೈತಲ್ಲ ಅಣ್ಣ, ನೀ ಕಡೆ ರೆಡಿ ಆಗ. ಈ ಹಂಗ್ ಮಾಡ್ಬೇಡ, ಅದು ಹೋಗಿ ಎಲ್ಲ ಬರ್ತೈತಿ, ಇದು ಕೂಗ್ಬೇಡ. ಮತ್ತೆ ಇದು ಬೆಂಕಿ ಜಾಸ್ತಿ ಇಲ್ಲ ತಾನ ಹಾಕತ್ತು ಗಾಳಿಗೆ. ಸಾಕು. ಬಜಿ ಆಯ್ತು. ಬಜಿ ಆದ್ಮ್ಯಾಗ ಒಂದೆರಡು ಫೋಟೋ ಸೆಷನ್ ಅದು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಸಾಂಗ್ ಕೇಳಿದ್ವಿ, ಕನ್ನಡ ಸಾಂಗ್ಸ್ ಎಲ್ಲಾನು ಫುಲ್ ವೈಬ್ ಮಾಡ್ಕೊತ. ಈಗ ನೋಡಿಲ್ಲ ಅಣ್ಣ, ಈಗ ಬಾರ್ಬಿಕ್ಯೂ ಆಗೈತಿ. ಬಾರ್ಬಿಕ್ಯೂ ಏನಾಗೈತಿ ಒಟ್ಟು ಬಾರ್ಬೇಕ್ಯೂ ಮಾಡ್ತಾರೆ ಹುಡುಗರಂತ. ಅಲ್ಲ ಮತ್ತೆ ಏನಾರ ಮಾಡ್ಬೇಕಲ್ಲ, ಹೊಟ್ಟೆ ಪಾಡ್ರಿ. ಏನು ಮಾಡ್ಬೇಕು? ಕಾರ್ನ್, ಗೊಂಜಾಳ ಟೇಸ್ಟ್ ಮಾಡೋಣ. ನಮಗೆ ಆಲೂಗಡ್ಡೆ ಬೇಕು, ಸಣ್ಣದೆಲ್ಲ ಐತಿ. ಹಾಂ, ಒತ್ತಸ್ ನಡೀತೈತಿ ನೋಡ್ರಿ. ಫುಲ್ ಬಾರ್ಬಿಕ್ಯೂ ನೇಷನ್. ಚಲೋ ಆಯ್ತು. ಕರೆ ಚಲೋ ಆಗೈತಿ. ಸುಮ್ಮನೆ ಇವತ್ತು ಮಾಡಿದ್ದೆಲ್ಲ ಚಲೋ ಆಗತ್ತಾವ. ಖರೆ ಚಲೋ ಆಗೈತಿ. ಆಲೂಗಡ್ಡೆ ಭಾಳ ಹಾಕತ್ತ ನಂಗೆ. ಅದಕ್ಕೆ ಸೇಮ್ ದೊಡ್ಡದು ಇದನ್ನ ಹಾಕ, ಆಲೂಗಡ್ಡೆ ಎಲ್ಲ ಹಾಕತ್ತ ನಾವು. ಖಾರ ಜಾಸ್ತಿ ಆಗೈತಿ, ಸ್ಪೈಸಿ. ಬಟ್ ಟೇಸ್ಟ್ ಆಗೈತಿ. ಏನು ಈ ನೇಚರ್ ಒಳಗೆ ಕುಂತೇವಂತ ಟೇಸ್ಟ್ ಅನ್ಸೋದು. ಏನು ಕೈ ಚಳಕ ಕರೆ ಸೆಕ್ಸಿ ಟೇಸ್ಟ್ ಆಗೈತಿ. ಟೇಸ್ಟಿ ಬಾರ್ಬಿಕ್ಯೂ ಪ್ರೀತಿಯಿಂದ ಮಾಡಿದ್ರೆ ಎಲ್ಲಾನು ರುಚಿ ಹಾಕಾವು. ಚಾನ್ಸ್ ಕುಂತಿದ್ವಿ. ಹಾಂ, ಬಟ್ ರುಚಿ ಆಗೈತಲ್ಲ, ಟೇಸ್ಟ್ ಆಗೈತಿ. ಕ್ಯಾಪ್ಸಿಕಮ್ ಸ್ವೀಟ್ನೆಸ್, ಆಮೇಲೆ ಅದು ಸ್ಪೈಸಿನೆಸ್ ಖಾರ ಜೊತೆ ಮಿಕ್ಸ್ ಆಗಿ ಮಜಾ ಮಾಡೋದು. ಅಂದ್ರೆ ಖಾರ ಇದ್ರೂ ನಮಗೆ ತಿನ್ಬೇಕು ಅನ್ಸತೈತಿ. ಕಾರ್ನು ತಿಂದು ನೋಡ್ರಿ, ಮಜಾ ಬರ್ತೈತಿ. ತೆಗ್ದಿಲ್ಲ ಇನ್ನೂ. ಆಲೂಗಡ್ಡೆ ಸಬ್ಸಿ ಆಯ್ತು. ಹಂಗಾಯ್ತು ಗೊಂಜಾಳ. ಹೆಂಗೆ ಸ್ವೀಟ್ ಅದಾವ ಮಸ್ತ. ಇಲ್ಲೇನಿದ್ರಾಗ ಇವು ಶಿವಿ ಅದಾವ. ಮಸಾಲ ಕಾರ್ನ್ ಆಗಿದೆ. ಎಣ್ಣೆ ಕುದಿಸಾತಾನೆ ನೋಡಿ, ಎಣ್ಣೆ ಇದಾಗ್ತದ. ಖಾರ ಭಾಳ ತಿನ್ಬೇಡ್ರಿ. ಮನ್ಯಾಗ ಇದ್ರೆ ದಬಾಶ್ ಹಾಕ್ತೀನಿ ಅವ್ರ ಮನ್ಯಾಗ. ಭಾಳ ತಿನ್ಬೇಡ. ಇಲ್ಲ, ಅದು ಗಟ್ಟಾಗೈತೆ. ಸ್ವಲ್ಪ ಹಾಕಿದವು. ದಿಸ್ ಇಸ್ ಪೋಚ್ಡ್ ಎಗ್ ಇನ್ ಅಪೋಸಿಟ್ ಇದೆ ವಿತ್ ಆಯಿಲ್. ಯಾವಾಗಾರ ಮಾಡ್ಕೊಂಡು ತಿನ್ಬೋದು, ಬಟ್ ದಿಸ್ ಇಸ್ ಲೈಕ್ ಕ್ರಿಸ್ಪಿ. ಯಾವಾಗಾರನೂ ತಿನ್ನಲ್ಲಪ್ಪ. ಎಸ್, ಲಾಸ್ಟ್ ಫುಟೇಜ್ ನೋಡಿದ್ರಲ್ಲ, ಊಟ ಮಾಡಿದ್ವಿ. ಫ್ರೈ ಎಲ್ಲನೂ ಮುಗೀತೆ. ಸೊ ಈಗ ಒಳಗೆ ಬಂದು ಮುಕ್ಕೊಳತ್ತೀವಿ. ಸ್ವಲ್ಪ ಸಾರ್ಟ್ ಆಫ್ ಸೆಕೆ ಆಗತ್ತೈತಿ, ಬಿಕಾಸ್ ಸೆಕೆ ಆಗತೈತಿ. ಅದಕ್ಕಂದ್ರೆ ಹಂಗೈತಿ. ಆ್ಯಂಡ್ ಟೆಂಟದ್ದು ಔಟರ್ ಲೇಯರ್ ಹಾಕಿವಲ್ಲ, ಸೊ ಇನ್ನೂ ಜಾಸ್ತಿ ಸೆಕೆ ಆಗತೈತಿ. ಹಿಂಗೋ ಏನೋ ಒಂದು ಸ್ವಲ್ಪ ಜುಗಾಡ್ ಮಾಡೀನಿ. ದಿಸ್ ಈಸ್ ಮೈ ಇವತ್ತಿನ ಬೆಡ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಇವತ್ತು ಇಲ್ಲೇ ಕುಂತೀವಿ, ಎಲ್ಲನೂ ಐತಿ. ಐನೋ ಅಷ್ಟು ಆರ್ಗನೈಸ್ಡ್ ಇದ್ದಿಲ್ಲ, ಬಟ್ ಏನಂದ್ರೆ ಭಾಳ ಮಸ್ತ್ ಮಜಾ ಆಗುವಂಥ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರ್ತಿದ್ದು. ಈ ರೀತಿ ಫಾರೆಸ್ಟ್ ಒಳಗೆ ಕ್ಯಾಂಪಿಂಗ್ ಮಾಡಿದ್ದೆ, ಕುಕ್ ಮಾಡಿದ್ದೆ, ಬಜ್ಜಿ ಮಾಡಿದ್ದೆ, ಏನೇನೋ ಮಾಡಿದ್ವಿ. ಕ್ಯಾಂಪ್ ಫೈರ್ ನಾವು ಮಾಡ್ಕೊಂಡ್ವಿ.
ಮಜಾ ಅಂದ್ರೆ ಮಜಾ ಬಂತು. ಅಮಿತ್ ಅಣ್ಣ ಸುಮ್ಮನಕ ಅವರು ಟೈರ್ಡ್ ಆಗ್ಯಾರ, ಫುಲ್ ಮಲ್ಕೊಂಡ್ರ, ಅವರು ಮಲ್ಕೊಂತಾರೆ. ಈಗ ನಾನು ಮಲ್ಕೊಂತೇವೆ. ನೆಕ್ಸ್ಟ್ ಡೇ ನಾಳೆ ಏನೈತಿ ಅಂತ ತೋರಿಸ್ತೀನಿ ಅಂತ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಹೆಂಗೈತೆ ಹೆಂಗಿಲ್ಲ. ಸೊ ಬೆಳಗ್ಗೆ ತನಕ ವೆಯ್ಟ್ ಮಾಡಿರಿ. ಆ್ಯಂಡ್ ವಿಡಿಯೋ ನೋಡಿದ್ರೆ ಪ್ಲೀಸ್ ಲೈಕ್ ಆಗೈತೆ ಅಂತ ತಿಳ್ಕೊತೀನಿ. ಸೊ ಲೈಕ್ ಆದ್ರಷ್ಟು ಲೈಕ್ ಮಾಡಿರಿ, ಕಮೆಂಟ್ ಆದ್ರಷ್ಟು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಅಷ್ಟೇ ಕಮೆಂಟ್ ಮಾಡಿರಿ. ಆ್ಯಂಡ್ ಏನು ಅನ್ಸಿದೆ ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಬೇರೆ ಯಾವುದಾದ್ರೂ ಕ್ಯಾಂಪಿಂಗ್ ಸ್ಪಾಟ್ಸ್ ಇದಂದ್ರೆ ಕಮೆಂಟ್ ಮಾಡೋದು ಬರಕ್ಕೆ ಹೋಗ್ಬೇಡ್ರಿ. ಹೋಗ್ತೀನಿ ಅಂತ ಟ್ರೈ ಮಾಡ್ದೇನೆ ಅಂತ. ಇದೊಂದು ಟೈಪ್ ಆಫ್ ಡಿಫ್ರೆಂಟ್ ಜಾನ್ರ ನಂಗೆ. ಸೊ ಈಗ ಸುಸ್ತಾಗಿ ನಾನು ಬೆನ್ನಂತೂ ನಂಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಮಲ್ಕೊತೀನಿ, ನಾಳೆ ಸಿಗ್ತೀನಿ ಅಂತ. ಬಾಯ್.